ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನಿವತ್ತು ಕೇಂದ್ರ ಸರ್ಕಾರದಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಜಲಶಕ್ತಿ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆಂದರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣನವರು ಜಲಶಕ್ತಿ ಸಚಿವರು. ನಿಜವಾಗ್ಲೂ ಇದು ವಂಡರ್ಫುಲ್ ಇದೆ. ನಾವು ಇಮ್ಯಾಜಿನೇಷನ್ನೇ ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಯದವರಿಗೆ ಯಾವತ್ತೂ ಕೇಂದ್ರ ಸರ್ಕಾರದಲ್ಲಿ ಜಲಶಕ್ತಿ ಸಚಿವರು ಕೊಡಲ್ಲ ಅಂತ ನಮ್ಮ ಒಂದು ಚರ್ಚೆ ಉನ್ನತ ಅಧಿಕಾರಿಗಳ ಜೊತೆ. ಯಾಕೆಂದರೆ ಡಿಸ್ಪ್ಯೂಟೆಡ್ ಇದೆ. ಈ ಕಡೆ ಗೋವಾ, ತಮಿಳುನಾಡು ಕಾಂಗ್ರೆಸ್ಸು, ಪುದುಚೇರಿ, ಕೇರಳ, ತಮಿಳುನಾಡು ಎಲ್ಲರೂ ಒಂದಲ್ಲ ಒಂದಕ್ಕೆ ಮಹಾರಾಷ್ಟ್ರ ನಾವು ನೀರಿಗೆ ಜಗಳಾಡ್ತಿರ್ತೀವಿ. ಅದರಿಂದ ತಾರತಮ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಆಯಾ ರಾಜ್ಯಗಳಿಗೆ ಜಲಶಕ್ತಿ ಸಚಿವರು ಕೊಡಲ್ಲ ಅಂತಕ್ಕಂಥದ್ದು ಒಂದು ಪ್ರತೀತಿ. ನಾನು ಮೊನ್ನೆ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿದೆ. ನಾನು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದವ್ರು ಸಚಿವರು ಮಾಡಿದ್ರೆ ಅವ್ರ ಜಲಶಕ್ತಿಗೆ ಇಂಟ್ರೆಸ್ಟ್ ಐತೆ, ಆದರೂ ಆಗುತ್ತಾ ಅಂತ ಅವ್ರ ಸ್ನೇಹಿತರುಗಳು ಕೇಳ್ತಾ ಇದ್ದಾರೆ. ಅವರು ಹೇಳಿದರು, ಇಲ್ಲ ಸರ್ ಕೊಡೋಕ್ಕಾಗಲ್ಲ, ಎಲ್ಲಿ ಕೊಡ್ತಾರೆ, ನಾವು ಇಲ್ಲಿ ಕೊಡೋಂಗಿಲ್ವಲ್ಲ ಸರ್ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಂಡ್ರು. ಆಗ ನಾವು ಚರ್ಚೆ ಈಗ ನಮ್ಗೆ ನೋಡಿದ್ರೆ ಲಾಟ್ರಿ ನಮಗೆ ಬಂಪರ್ ಹೊಡೋದು. ಸೋಮಣ್ಣ ಅವ್ರಿಗೆ ಬಂಪರ್ ಹೊಡಿತಿದ್ದಂಗೆ ನಮಗೆ ಒಂದು ಖುಷಿಯಾಗಿ ಹೋಗ್ಬಿಡ್ತು. ನನಗೆ ಜಲಶಕ್ತಿ ಸಚಿವರು ಅಂತ ಜಲಶಕ್ತಿ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ, ನಮ್ಮ ರಾಜ್ಯದವರೇ ಆಗಿದ್ದಾರೆ. ಈಗ ಭಾಳಷ್ಟು ಕೆಲಸಗಳನ್ನು ಮಾಡಿಸ್ಬೋದು. ಒಂದು ನಮ್ಮ ಇದುವರೆಗೂ 30 ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ವಲ್ಲ, ಆ ಹೋರಾಟ ಮಾಡ್ತಿದ್ದಕ್ಕೆ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಒಂದು ಅಂತಿಮ ಮಟ್ಟ ಮುಟ್ಟುತ್ತೆ. ಜಲಶಕ್ತಿ ಒಳಗೆ 3-4 ಇಲಾಖೆಗಳಿದ್ದಾವೆ. ಗಂಗಾ ರಿಜುವಿನೇಷನ್ ಇದೆ, ವಾಟರ್ ರಿಸೋರ್ಸಸ್ ಇದೆ, ಆಮೇಲೆ ಇದು ಜಲಜೀವನ್ ಮಿಷನ್ ಇದೆಲ್ಲ RDPR ಇದೆ, ಸಾಕಷ್ಟು ವಿಂಗ್ ಇದೆ. ಯಾವುದೇ ವಿಂಗ್ ಕೊಟ್ಟರು ವಾಟರ್ ರಿಸೋರ್ಸಸ್ ಅಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅಂತ ಅವ್ರು ತಡೆಯಬಹುದು. ಉಳಿದವಕ್ಕೆ ಡಿಸ್ಪ್ಯೂಟ್ ಆಗಲ್ಲ. ಯಾವುದೇ ಖಾತೆದಲ್ಲಿ ಸಚಿವರು ಇದ್ರು ಏನ್ ಬೇಕಾದ್ರೂ ಮಾಡ್ಬೋದು. ಸೋಮಣ್ಣ ಅವರು ಬೆಳ್ ತೋರಿಸಿ ರಸ್ತೆ ನಿಂತ್ಬಿಡ್ತಾರೆ. ಅವರು ಅದರಲ್ಲಿ ಎರಡನೇ ವಿಚಾರ ಇಲ್ಲ. ಅದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟು ವಿಚಾರ ಎಷ್ಟು ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದ್ದಾವೆ, ಆ ಫೈಲ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಈ ಸರಿ ನಾನು ಡೆಲ್ಲಿಗೆ ಹೋದಾಗ ಒಂದು ಪ್ರಥಮವಾಗಿ ನನ್ನ ಆದ್ಯತೆ ನೋಡಿ, ನಮ್ಮ ತುಮಕೂರು ಜಿಲ್ಲಾ ಮಟ್ಟದ ದಿಶಾ ಕಮಿಟಿ ಒಳಗೆ ಒಂದು ಚರ್ಚೆ ಮಾಡಿದ್ವಿ. ನಮ್ಮ ರಾಕೇಶ್ ಸಿಂಗ್ ಅವರು, ಅವಾಗ ರಾಕೇಶ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು, ಮೆಂಬರ್ ಸೆಕ್ರೆಟರಿ ಈಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭಾ ಕಲ್ಯಾಣ್ರವ್ರೆ. ನಾವು ಆ ಸಬ್ಜೆಕ್ಟ್ ಇಟ್ಟಾಗ ಅವ್ರು ಕೇಳಿದ್ರು ಮೀಟಿಂಗಲ್ಲಿ, ಇದು ನಮ್ಮ ಜಿಲ್ಲೆ ಸಂಬಂಧಪಟ್ಟಿದ್ದಲ್ಲ, ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಿದ್ದು ಇರ್ತಾ ಇದ್ದಾರ, ಚರ್ಚೆ ಮಾಡೋದು ಹೇಗೆ ಇದು. ನಾನು ರಾಕೇಶ್ ಕುಮಾರ್ ಅವ್ರಿಗೆ ಹೇಳಿದೆ, ನಾನು ಸರ್ ಒಬ್ಬ MP ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಡಲ್ಲ, ಜಿಲ್ಲೆಗೆ ಸಂಬಂಧಪಡಲ್ಲ, ರಾಜ್ಯಕ್ಕೆ ಸಂಬಂಧಪಡಲ್ಲ. ಇಡೀ ಕೇಂದ್ರ ಸರ್ಕಾರವಾದೇ ಉನ್ನತವಾದ ಸಲಹೆ ಇದ್ರೆ ನಾವೀಗ ಚರ್ಚೆ ಮಾಡಿ ತೀರ್ಮಾನ ಮಾಡಿ ರೆಕಮೆಂಡ್ ಮಾಡ್ಬೋದು. ಇದನ್ನ ಮಾನ್ಯ ಪ್ರಧಾನಮಂತ್ರಿಯವರಾದ ಮೋದಿಯವರು ಎಲ್ಲ MP ಗಳನ್ನ ಉದ್ದೇಶಿಸಿ ಮಾತಾಡುವಾಗ ಹೇಳೋರು, ನೀವು ಅಲ್ಲಿ ಸೀಮಿತ ಅಲ್ಲ, ಇಲ್ಲಿ ಕೊಡ್ಬೇಕಾಗತ್ತೆ ಅಂತ. ಅದರಲ್ಲಿ ಇದು ರಾಜ್ಯ ಮಟ್ಟದ್ದು ನೀರಾವರಿದು, ಇದನ್ನು ಕೊಡ್ಲೇಬೇಕಾಗುತ್ತೆ ಸರ್, ಚರ್ಚೆ ಮಾಡೋಣ ಸರ್, ರೆಕಮೆಂಡ್ ಮಾಡೋಣ. ಮಾಡೋದು ಬಿಡೋದು ಅವ್ರದ್ದೇ ವಿಚಾರಕ್ಕೆ, ದುಡ್ಡಿಲ್ಲ, ಕಾಸು ಹೋಗಲ್ಲ, ರೆಕಮೆಂಡ್ ಮಾಡೋಕೆ ಏನಾಗುತ್ತೆ ಅಂತ. ಅವಾಗ ಅವರು ವೆರಿ ಗುಡ್ ಐಡಿಯಾ ರಮೇಶ್, ಮಾಡೋಣ ಅಂತ ಹೇಳಿ ಅವ್ರು ಒಪ್ಕೊಂಡ್ರು. ಶುಭಾ ಕಲ್ಯಾಣ್ ಅವರು ಒಪ್ಕೊಂಡ್ರು. ಸಬ್ಜೆಕ್ಟ್ ಇಟ್ವಿ. ಸಬ್ಜೆಕ್ಟ್ ಇಟ್ಟ ಮೇಲೆ 6 ಜನ ನಾನು ಎಕ್ಸ್ಪರ್ಟ್ಗಳನ್ನ ಕರೆಸಿದೆ ತುಮಕೂರು ಜಿಲ್ಲಾ ಮಟ್ಟದ ದಿಶಾ ಕಮಿಟಿಗೆ. ಬಸವರಾಜ್ ಅವ್ರ ಕಡೆಯಿಂದ ಹೇಳಿ, ಬಸವರಾಜ್ ಅವ್ರ ಕಡೆಯಿಂದ ಅವ್ರಿಗೆ ಫೋನ್ ಮಾಡಿಸಿ, ಲೆಟ್ರು ಬರೆಸಿ, ಅವ್ರನ್ನ ಆತಿಥ್ಯ ಕೊಟ್ಟು ಇಲ್ಲಿಗೆ ಕರೆಸ್ಕೆ ಬಂದ್ವಿ. ಅಂದರೆ ಆತಿಥ್ಯ ಅಂದರೆ TDA ಕೊಡಲಿಲ್ಲ, ಅವ್ರ ದುಡ್ಡಲ್ಲಿ ಅವ್ರು ಬಂದರು. ಅವ್ರು ಬಂದ್ಬಿಟ್ಟು ನಾನು ಅವಾಗ ಆ ಮೀಟಿಂಗ್ ಸಬ್ಜೆಕ್ಟಲ್ಲಿ ರಾಜ್ಯ ಮಟ್ಟದ ಎಲ್ಲ ತಜ್ಞರುಗಳು, ಇದುವರೆಗೂ ರಾಜ್ಯ ಸರ್ಕಾರಕ್ಕೆ ಯಾವ ತಜ್ಞರು ವರದಿಗಳು ಕೊಟ್ಟವ್ರೆ, ಅಂಗಡಿ ಇರ್ಬೋದು, ಕ್ಯಾಪ್ಟನ್ ರಾಜಾರಾವ್ ಇರ್ಬೋದು, GS ಪರಮಶಿವಯ್ಯ ಇರ್ಬೋದು, ಆಮೇಲೆ ಅವರಿಂದ ಮೊದಲುಗೊಂಡು ಈಗೀಗ ಇತ್ತೀಚೆಗೆ ಮಾಡಿರ್ತಕ್ಕಂಥ ನಮ್ಮ ಹರೀಶ್ ಅವರು ಒಂದಷ್ಟು ಸಜೆಷನ್ ಕೊಟ್ಟವ್ರೆ, ನಮ್ಮ ಟೆಕ್ನಾಲಜಿ ರಂಗನಾಥ್ ಅವರು ಒಂದಷ್ಟು ಸಜೆಷನ್ ಕೊಟ್ಟವ್ರೆ, ನಮ್ಮ ಸಜ್ಜನ್ ಒಂದಿಷ್ಟು ಸಜೆಷನ್ ಕೊಟ್ಟವ್ರೆ. ಸಜ್ಜನ್ ಜೂನಿಯರ್, ಸಜ್ಜನ್ ಸೀನಿಯರ್ ಅಂತೀನಿ ನಾನು. ಅಲ್ಲೊಬ್ರು ರಿಟೈರ್ಡ್ ಸಜ್ಜನ್ ಇದ್ದಾರೆ, ಒಬ್ರು ಇವರು ಇದ್ದಾರೆ, ಈಗ ಡ್ಯೂಟಿ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ರು ಇದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ಸಜೆಷನ್ಸ್ಗಳು, ಹಿಂಗೆ ಬೇರೆ ಬೇರೆ ತಜ್ಞರುಗಳು, ಇಲ್ಲಿ ಹೋರಾಟಗಾರರು ಕೊಟ್ಟಿರ್ತಕ್ಕಂಥವು ಎಲ್ಲವನ್ನೂ ಕ್ರೋಢೀಕರಿಸಿದೆ. ಯಾಕೆಂದ್ರೆ ಪರಮಶಿವಯ್ಯರ ಜೊತೆ ನಾವು 1997ರಿಂದಲೂ ಅಪ್ನಾಸ್ ಮಾಡ್ಕೊಂಡು ನೀರಾವರಿ ಹೋರಾಟ ಮಾಡಿದ್ರಿಂದ, ಬಸವರಾಜ್ ಅವ್ರ ಜೊತೆ ನಾನು ಮೂವ್ಮೆಂಟ್ ಮಾಡೋದ್ರಿಂದ ಪ್ರತಿಯೊಂದು ಇತ್ತು. ಸುಮಾರು 600 TMC ನೀರನ್ನು, 600-700 TMC ನೀರನ್ನು, ಯೋಜನೆಗಳನ್ನು ನಾವು ಇಡೀ ರಾಜ್ಯದ 224 ಕ್ಷೇತ್ರಗಳಿಗೂ ತಗೋಬೇಕು. ಊರಿಗೊಂದು ಕೆರೆ, ಆ ಕೆರೆಗೆ ನದಿ ನೀರು ಕೊಡಬೇಕು. ನದಿ ನೀರಿನಲ್ಲಿ ಸಾಮಾಜಿಕ ನ್ಯಾಯ ದೊರೆಯಬೇಕು. ಉಂಡ ಒಂದು ಕಡೆ 3 ಬೆಳೆ ಬೆಳೆಯೋದು, ಒಂದು ಕಡೆಗೆ ಸಮುದ್ರ ತಾಣ ನೀರು ಬಿಡೋದು, ಇನ್ನೊಂದು ಕಡೆ ಕುಡಿಯೋ ನೀರಲ್ಲ ಒದ್ದಾಡೋದು, ಇದು ಆಗಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗೆ ಇಲ್ಲಿ ತೀರ್ಮಾನ ಮಾಡಿದ್ವಿ. ಇಲ್ಲಿ ತೀರ್ಮಾನ ಮಾಡಿದ ತಕ್ಷಣ ನೆಕ್ಸ್ಟು ಇದು, ಯಾಕೆಂದ್ರೆ ಬಸವರಾಜ್ ಅವರು ಇಲ್ಲಿ ಅಧ್ಯಕ್ಷರು ಇಲ್ಲಿ ಮಾಡಿಬಿಟ್ವಿ. ಇದು ಬಸವರಾಜ್ ಅವರು ಅಧ್ಯಕ್ಷರು ಮಾಡಿ ನೇರವಾಗಿ ಅಲ್ಲಿ ಬರೋಕ್ಕೆ ಆಗಲ್ಲ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡೇ ಹೋಗ್ಬೇಕಾಗುತ್ತೆ.
ನಾನು ರಾಕೇಶ್ ಸಿಂಗ್ ಅವರು ಜಲಸಂಪನ್ಮೂಲ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರೋದಾರ ರಾಕೇಶ್ ಸಿಂಗ್ ಜೊತೆ ಮೀಟಿಂಗ್ ಮಾಡಬೇಕು ಅಂತ ನಾನು ಬಸವರಾಜ್ ಅವರು ಚರ್ಚೆ ಮಾಡಿದಾಗ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿಬಿಡೋಣ ಅಂತಂದ್ರು. ಅವ್ರು ಯಾರು ರಾಕೇಶ್ ಸಿಂಗ್ ಅವರು. ನೋ ಸರ್, ಬಸವರಾಜ್ ಅವರ ಅಧ್ಯಕ್ಷತೆ ಮಾಡೋ ಪವರ್ ಎಲ್ಲ ಇಲ್ಲಿ. ಇದು ರಾಜ್ಯ ಮಟ್ಟದಲ್ಲಿ ನಿಮ್ಮ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಆಗಬೇಕು, ಇಲ್ಲ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಆಗಬೇಕು, ಇಲ್ಲ CM ಅಧ್ಯಕ್ಷತೆಯಲ್ಲಿ ಆಗಬೇಕಾಗತ್ತೆ. ಮಿನಿಸ್ಟ್ರಿಗಿನ್ನ ಮೊದಲು ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮಾಡಿಬಿಡಿ, ಅವಾಗ ಅದಕ್ಕೆ ಬೆಲೆ ಇರುತ್ತೆ ಅಂತ ನಾನು ಹೇಳಿದೆ. ಅವಾಗ ರಾಕೇಶ್ ಸಿಂಗ್ ಅವರು ತಕ್ಷಣ ಇಲ್ಲ ವೆರಿ ಗುಡ್ ಐಡಿಯಾ ರಮೇಶ್, ಮೀಟಿಂಗ್ ಮಾಡಿಬಿಡೋಣ ಅಂತ ಹೇಳಿದರು. ನಾನು ಮುಂದಿನ ಎಪಿಸೋಡ್ನಲ್ಲಿ ಆ ಮೀಟಿಂಗ್ ಬಗ್ಗೆ ಏನೇನಾಯಿತು, ಅಲ್ಲಿಂದ ಮುಂದಕ್ಕೆ ಏನೇನು ಫಾರ್ವರ್ಡ್ ಆಯಿತು ಅಂತ ಹೇಳ್ತೀನಿ. ಈಗ ಈ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಳ್ಳೆಯ ಪ್ರೋತ್ಸಾಹ ಕೊಡಿ, ಶೇರ್ ಮಾಡೋ ಮುಖಾಂತರ ಪ್ರೋತ್ಸಾಹ ಕೊಡಿ ಅಂತೇಳಿ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ, ಜೈ ಹಿಂದ್, ಜೈ ಶಕ್ತಿ ಪೀಠ.